ಶ್ರೀ ಬಸವೇಶ್ವರ ಕೃಷಿ ಕೇಂದ್ರ ಚಿಕ್ಕೋಡಿ ಹಾಗೂ ಬಯೋಜಿಮ್ ಅಗ್ರೋ ಕಂಪನಿಯಿಂದ ಪ್ರಗತಿ ಸ್ಕಾಲರ್ಶಿಪ್ ವಿತರಣಾ ಕಾರ್ಯಕ್ರಮ. ಶ್ರೀ ಬಸವೇಶ್ವರ ಕೃಷಿ ಕೇಂದ್ರ ಚಿಕ್ಕೋಡಿ ಅಧಿಕೃತ ಔಷಧಿ ವಿತರಕರಾದ ಶ್ರೀ ಅಶೋಕ್ ವಿರೂಪಾಕ್ಷ ಟೊನ್ನೆ ಹಾಗೂ ಬಯೋಜಿಮ್ ಅಗ್ರೋ ಕಂಪನಿ ನೇತೃತ್ವದಲ್ಲಿ ಚಿಕ್ಕೋಡಿ ತಾಲೂಕಿನ ಬಸವನಗಡ್ಡೆ ಗ್ರಾಮದ ಶ್ರೀ ಎಸ್ ಝಳಕೆ ಸರ್ಕಾರಿ ಕನ್ನಡ ಪ್ರೌಢಶಾಲೆಯ 10ನೇ ತರಗತಿಯ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರಗತಿ ಸ್ಕಾಲರ್ಶಿಪ್ ತಲಾ 2500 ರೂಪಾಯಿಗಳು ಮತ್ತು ಪ್ರಮಾಣ ಪತ್ರ ವಿತರಿಸುವ ಕಾರ್ಯಕ್ರಮ ಜರುಗಿತು. ನಮಸ್ಕಾರ ವೀಕ್ಷಕರೇ, ನಿಮ್ಮ ನೆಚ್ಚಿನ ಜೈ ಕನ್ನಡ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ನೀವು ಇನ್ನು ನಮ್ಮ ಜೈ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೈ ಕನ್ನಡ ಮೀಡಿಯಾ, ಇದು ನಿಮ್ಮ ಜವಾಬ್ದಾರಿ. ಕಾರ್ಯಕ್ರಮವನ್ನು ಚಿಕ್ಕೋಡಿ ಚೌಸನ್ ಕಾಲೇಜಿನ ವಿದ್ಯಾರ್ಥಿನಿಯರಿಂದ ಸ್ವಾಗತ ಗೀತೆಯೊಂದಿಗೆ ಶಾಲೆಯ ಶಿಕ್ಷಕರಾದ ಶ್ರೀ ಎ.ಬಿ. ಸೋಲಾಪುರ್ ಸರ್ ಅವರ ನಿರೂಪಣೆಯೊಂದಿಗೆ ಪ್ರಾರಂಭಿಸಿದರು. ಕಾರ್ಯಕ್ರಮದ ಕೇಂದ್ರ ಬಿಂದು ಆದ ಶ್ರೀ ಸುರೇಶ್ ಮಲ್ಲಪ್ಪ ಝಳಕೆ ಉಪಸ್ಥಿತರಿದ್ದರು. ಬಯೋಜಿಮ್ ಕಂಪನಿಯ ಜನರಲ್ ಮ್ಯಾನೇಜರ್ ಆದ ಶ್ರೀ ನವೀನ್ ಮುದರ್ಬೆಟ್ಟು ಮಾತನಾಡಿ, ಓದು ನಿಮ್ಮದು, ಓದಿಸುವ ಕರ್ತವ್ಯ ನಮ್ಮದು. ಬಯೋಜಿಮ್ ಪ್ರಗತಿ ಸ್ಕಾಲರ್ಶಿಪ್ 10ನೇ ತರಗತಿಯ ಪ್ರತಿ ವಿದ್ಯಾರ್ಥಿಗೆ ಆಸರೆಯಾಗಿ ನಿಲ್ಲುತ್ತದೆ. ಇದರಿಂದ ಅವರ ಹಾದಿ ಕೇವಲ ಹೊಲಗದ್ದೆಗಳತ್ತ ಅಲ್ಲ, ಜಗತ್ತಿನತ್ತ ತೆರೆದುಕೊಳ್ಳುತ್ತಾ ಹೋಗುತ್ತದೆ ಎಂದು ಮನವರಿಕೆ ಮಾಡಿದರು. ಈ ಒಂದು ಬಯೋಸ್ಟೇಟ್ ಅನ್ನೋ ಕಂಪನಿ ಒಂದು ಭಾರತದಲ್ಲಿ ಸ್ಥಿತವಾದಂತಹ ಒಂದು ಬಹುರಾಷ್ಟ್ರೀಯ ಕಂಪನಿ. ರೈತರಿಗಾಗಿ ಒಳ್ಳೆ ಪದಾರ್ಥಗಳನ್ನ ಕೊಟ್ಟು ನಾವು 1987ರಲ್ಲಿ ಶುರುವಾದಂತ ಕಂಪನಿ ಇವತ್ತು 2000 ಕೋಟಿ ರೂಪಾಯಿ ವ್ಯವಹಾರ ಮಾಡ್ಕೊಂಡಿದ್ರೆ ರೈತರ ಮೆಚ್ಚುಗೆ ಹಾಗೂ ರೈತರ ಅಭಿಮಾನವನ್ನು ತೆಗೆದುಕೊಂಡು ಒಂದು ಒಳ್ಳೆ ಪರವಾಗಿ ಬೆಳೀತಾ ಇರುವಂತಹ ಇದೊಂದು ಬಯೋಸ್ಟೇಟ್ ಕಂಪನಿ. ನಾವು ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ಈ ಒಂದು ಪ್ರಾಡಕ್ಟ್ ನ ಹುಟ್ಟುಹಬ್ಬ ಆಚರಿಸ್ತೀವಿ. ಎಲ್ಲ ನಾವು ಮಕ್ಕಳನ್ನ ಹುಟ್ಟುಹಬ್ಬ ಆಚರಿಸ್ತೀವಲ್ಲ, ನಾವು ಬರ್ತ್ಡೇ ಆಚರಿಸ್ತೀವಿ. ಯಾವ ಮಕ್ಕಳಪ್ಪ ಅಂದ್ರೆ 9ನೇ ಪಾಸ್ ಆಗಿ 10ನೇ ತರಗತಿಯಲ್ಲಿ ಓದುತ್ತಿರುವಂತ ಮಕ್ಕಳನ್ನ ನಾವು ಸೆಲೆಕ್ಟ್ ಮಾಡ್ತೀವಿ. ಯಾರು ಬೇಕಾದ್ರೂ ಸೆಲೆಕ್ಟ್ ಮಾಡಬಹುದಾ? ಇಲ್ಲ. 9ನೇ ತರಗತಿಯಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದುಕೊಂಡಂತ ಸಣ್ಣ ರೈತರ ಮಕ್ಕಳನ್ನ ನಾವು ಸೆಲೆಕ್ಟ್ ಮಾಡಿ ಏನ್ ಮಾಡ್ತೀವಿ, ನಿಮ್ಮ ಅಕೌಂಟ್ಗೆ ನಾವು ಸ್ಕಾಲರ್ಶಿಪ್ ಅನ್ನ ಡೆಪಾಸಿಟ್ ಮಾಡ್ತೀವಿ. ಎಷ್ಟು ಅಮೌಂಟ್ ಕೊಡ್ತಾ ಇದೀವಿ? 2500 ರೂಪಾಯಿ ನಾವು ಪ್ರತಿಯೊಂದು ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ರೂಪದಲ್ಲಿ ಕೊಡ್ತಾ ಇದ್ದೀವಿ. ದೇಶದಾದ್ಯಂತ ನಾವು ಈ ಒಂದು ಸ್ಕಾಲರ್ಶಿಪ್ ನಾವು ಕಂಪನಿ ಪರವಾಗಿ 1 ಕೋಟಿ ರೂಪಾಯಿ ನಾವು ಮಕ್ಕಳಿಗಾಗಿ ನಾವು ಹಂಚ್ತಾ ಇದ್ದಾರೆ. ಸೊ ಅದೊಂದು ರೀತಿಯಲ್ಲಿ ಬಯೋಸ್ಟೇಟ್ ಪರವಾಗಿ ಎಲ್ಲರಿಗೂ ಒಂದು ರೌಂಡ್ ಚಪ್ಪಾಳೆಯನ್ನ ಇವತ್ತಿನ ದಿವಸ ಈ ಬಯೋಸ್ಟೇಟ್ ಕಂಪನಿ ಅವರು ತಮ್ಮ ಸಾಮಗ್ರಿಗಳ ಬಗ್ಗೆ ಒಂದು ಕಿರು ಪರಿಚಯ ಮತ್ತು ರೈತರಿಗೆ ಅನುಕೂಲ ಆಗುವಂತ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಸ್ಕೂಲ್ ಇಟ್ಕೊಂಡರು. ಅದಕ್ಕೆ ಈ ಕಂಪನಿ ಈಗ ಸರಿಗೆ ಮಾತಾಡ್ಕೊತ ಪ್ರತಿ ವರ್ಷ 1 ಕೋಟಿ ರೂಪಾಯಿ ನಾವು ಶಾಲಾ ಮಕ್ಕಳಿಗೆ ತೆಗೆದಿಡ್ತೇವೆ. ಸರ್ ಅವ್ರ ಮನವಿ ಅಂದ್ರೆ ಇದೆಲ್ಲ ಗೌರ್ಮೆಂಟ್ ಶಾಲಾ ಮಕ್ಕಳಿಗೆ ಅಂತ ತೆಗೆದಿಡ್ತಾರೆ, ಮಕ್ಕಳು ಪ್ರೈವೇಟ್ದವ್ರಿಗೆ ಕೊಡಕ್ ಹೋಗ್ಬೇಡ್ರಿ, ಅವ್ರಿಗೆ ದುಡ್ಡು ಆಗಿರ್ತಾರೆ. ಅದಕ್ಕೆ ಈ ಬಯೋಸ್ಟೇಟ್ ಕಂಪನಿ ಒಂದು ಉನ್ನತ ಮಟ್ಟಕ್ಕೆ ಬೆಳೀಲಿ. ಈಗೇನು 10 ಮಂದಿ ಕೊಡೋಲ್ಲ, ಅವ್ರು 20 ಮಂದಿ ಕೊಡುವಂತ ಶಕ್ತಿಯ ದೇವರ ಕಂಪನಿ ಕೊಡ್ಲಿ. ಗ್ರಾಮದ ಮುಖಂಡರು, ಗ್ರಾಮ ಪಂಚಾಯತಿ ಸದಸ್ಯರು ಆದ ಶ್ರೀ ಶಂಕರ್ ಟೊನ್ನೆ ಅವರು ಬಯೋಜಿಮ್ ಕಂಪನಿ ರೈತರಿಗೆ ಉತ್ತಮ ಬೆಳೆಯ ಔಷಧಿ ವಿತರಣೆಯೊಂದಿಗೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದಾಯಕವಾಗಿ ಪ್ರಗತಿ ಸ್ಕಾಲರ್ಶಿಪ್ ನೀಡುತ್ತಿರುವುದು ಉತ್ತಮ ಸೇವೆ. ಇದು ಹೀಗೆ ನಿರಂತರ ಇರಲಿ ಎಂದು ತಿಳಿಸಿದರು. ಬಡ ವಿದ್ಯಾರ್ಥಿಗಳಿಗೆ ಒಂದು 2500 ರೂಪಾಯಿ ನಮ್ಮ ಸ್ಕಾಲರ್ಶಿಪ್ ಹಣವನ್ನು ಕೊಡುವ ವಿಚಾರವಾಗಿ ಚರ್ಚೆ ಮಾಡ್ಕೊಂಡು ಹೋದ್ರು. ಅದಕ್ಕೆ ನಮ್ಮ ಕಂಪನಿಯವರು ನಮ್ಮ ತಾಲೂಕಿಗೆ ಎಲ್ಲಿ ಕೊಡ್ಬೋದಿತ್ತು, ನಮ್ಮ ಒಂದು ಊರಿಗೆ ಬರ್ಬೇಕಂತೇಳಿ ನಮ್ಮ ಹುಡುಗರಿಗೆ ಹೆಲ್ಪ್ ಆಗಬೇಕು, ನಮ್ಮ ಹುಡುಗರ ಸುಧಾರಣೆ ಆಗಬೇಕು. ಮತ್ತೆ ಇದೇ ತರ ಮುಂದಿನ ಸಲ ಈಗ ನಮ್ಮ ಬ್ರದರ್ ಹೇಳಿದಾಗ 10 ಜನಕ್ಕೆ ಬಂದಿದ್ದೆ, ಮುಂದಿನ ಸಲ 20 ಜನಕ್ಕೆ ತರುವಾಗ ಸೇಲ್ಸ್ ಮಾಡ್ಕೊಡ್ತೀನೋ ಆ ಪ್ರಕಾರ ಅವ್ರು ಕೊಡ್ತಾರೋ ಆ ತರ ನಾವು. ಹಾಗೂ ಶ್ರೀ ಬಸವೇಶ್ವರ ಕೃಷಿ ಕೇಂದ್ರ ಅಧಿಕೃತ ಔಷಧಿ ವಿತರಕರಾದ ಶ್ರೀ ಅಶೋಕ್ ವಿರೂಪಾಕ್ಷ ಟೊನ್ನೆ ಅವರು ಪ್ರಗತಿ ಸ್ಕಾಲರ್ಶಿಪ್ ಕಾರ್ಯಕ್ರಮ ನಿರಂತರವಾಗಿ ಪ್ರತಿ ವರ್ಷ
ನಡೆಸುವುದಾಗಿ ತಿಳಿಸಿದರು. ಸದರಿ ಕಾರ್ಯಕ್ರಮದಲ್ಲಿ ಬಯೋಜಿಮ್ ಕಂಪನಿಯ ರೀಜನಲ್ ಮ್ಯಾನೇಜರ್ ಆದ ಶ್ರೀ ಸಚಿನ್ ಜಾಧವ್, ಟೆರಿಟರಿ ಮ್ಯಾನೇಜರ್ ಆದ ಶ್ರೀ ಪ್ರಕಾಶ್ ಹುದ್ಗಿ ಹಾಗೂ ಗ್ರಾಮದ ಮುಖಂಡರು ಆದ ಶ್ರೀ ಮಹಾವೀರ್ ಬೀಳೂರೆ, ರಮೇಶ್ ಬಸಪ್ಪ ಹುದ್ದಾರ್, ಕುಮಾರ್ ರೇವಪ್ಪ ಹುದ್ದಾರ್, ಗಂಗಾಧರ್ ಶಂಕರ್ ಹುದ್ದಾರ್, ಮೋಹನ್ ಅಪ್ಪಾಸಾಬ್ ಹುದ್ದಾರ್, ಮಹಾದೇವ್ ಮಲ್ಲಪ್ಪ ಟೊನ್ನೆ, ಅಪ್ಪಾಸಾಬ್ ಲಕ್ಷ್ಮಣ್ ಸುತಾರ್, ಆನಂದ್ ಅಪ್ಪಾಸಾಬ್ ಮಾಳಿ, ವೀರಭದ್ರ ಅಪ್ಪಾಸಾಬ್ ಹುದ್ದಾರ್, ಬಾಳಪ್ಪ ಚೌಗಲ, ಮಾರುತಿ ಗುದಿಗೆ, ಬಸವರಾಜ್ ಚೆನವರ್, ಶಿವಾನಂದ್ ಮುರಾರಿ ಸಿಂಗಾಡಿ, ರೇವು ದುಂಡಪ್ಪ ಹುದ್ದಾರ್, ಮಲ್ಲಪ್ಪ ಅಡಿಯಪ್ಪ ಮಾಳಿ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ಶಿಕ್ಷಕಿಯರು, ವಿದ್ಯಾರ್ಥಿಗಳು, ಪೋಷಕರು, ಸಿಬ್ಬಂದಿ ವರ್ಗದವರು ಮತ್ತು ಎಸ್ಡಿಎಂಸಿ ಅಧ್ಯಕ್ಷಕರು, ಉಪಾಧ್ಯಕ್ಷಕರು, ಸದಸ್ಯರು, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮದ ಗುರು ಹಿರಿಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸದರಿ ಕಾರ್ಯಕ್ರಮವನ್ನು ಶಾಲೆಯ ಶಿಕ್ಷಕರಾದ ಶ್ರೀ ಸಿಎಂ ಕೊಟ್ಟಿಗೆ ಸರ್ ಅವರು ವಂದನಾರ್ಪಣೆಯೊಂದಿಗೆ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಅದೇ ರೀತಿ ಸುರೇಶ್ ಚಳಕೆ ಅವರಿಗೂ ಹಾಗೂ ಅವರಿವರ ಮಾಜಿ ವಿದ್ಯಾರ್ಥಿಗಳಿಗೂ ಹಾಗೂ ಬಿಎಡ್ ವಿದ್ಯಾರ್ಥಿನಿಯರಿಗೂ ಹಾಗೂ ನಮ್ಮ ಪ್ರೌಢಶಾಲೆಯ ಸಮಸ್ತ ವಿದ್ಯಾರ್ಥಿನಿಯರಿಗೂ ಅವರಿವರ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಒಬ್ಬ ಶಿಕ್ಷಕನಾಗಿ ನಾನು ನಮ್ಮಲ್ಲಿ ಗ್ರಾಮಸ್ಥರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಮ್ಮ ಪ್ರೌಢಶಾಲೆಯ ಮೇಲೆ ನಮ್ಮೊಂದು ನೆದರು ಇದೇ ರೀತಿ ಇರಲಿ, ನಾವು ಮಾಡುವ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ತಮ್ಮ ಸಪೋರ್ಟ್ ಹೀಗೆ ಇರಲಿ ಎಂದು ಆಶಿಸುತ್ತಾ ಈ ವಂದನಾರ್ಪಣೆ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.